ಅಂದ್ರೆ ನೋಡ್ಕೊಂಡು ಸಮಾಧಾನ ಇಲ್ಲ. ನಾವೇನು ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲ ರೀ. ಯಾಕೆ ಡೆಮೋಕ್ರಸಿ ಮಾತಾಡೋಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ನಾವು ಯಾರು ಜಗಳ ಮಾಡೋದಿಲ್ಲ. ಈಗ ಹುಕ್ಕೇರಿದ ನೋಡೋಣ ಅದು, ಯಾಕಂದ್ರೆ ಅಲ್ಲೂ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೆ ರೀ. ಸೊ ರಿಸಲ್ಟ್ ಏನಾಗ್ತೈತೆ ನೋಡೋಣ. ಓವರಾಲಿ ಡಿಸ್ಟ್ರಿಕ್ದು ಹೇಳ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ರೀ ಓವರಾಲ್ ಇತ್ತರದ. ಅದು ನಿದ್ದು ಬರವತ್ತತ್ತು ಏನು ಹಂಗಾಗಿ ನಿನ್ನೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾಯಿದ್ವಿ ರೀ. ಎಲ್ಲ ಕಡೆ ನಡೆದಿದೆ ನೋಡೋಣ. ಈಗ ಅಕ್ಟೋಬರ್ 4ರಿಂದ ನಾಮಿನೇಷನ್ ಶುರು ಆಗ್ತೈತೆ ರೀ. ಎಷ್ಟು ಸಾಧ್ಯ ಆಗ್ತೈತಿ ಅನ್ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಗೋದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ರೀ. ಆದರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ, ಬಹುಮತ ನಾವು ಮಾಡ್ಕೋತೀವಿ ರೀ. ನಮಗೆ ಬಹುಮತಕ್ಕೆ ಬರೀ 9 ಸೀಟ್ ಗೆದ್ದರೆ ಡಿ ಆರ್ ಹೊಡ್ತು ಒಂದು 10 ನಾವು ಬಹುಮತ ಮಾಡ್ಬೋದು. ಆದರೆ 12 ನಾವು ಗೆಲ್ತೀವಿ ಅಂತ ಸೀಟೆಲ್ಲ ಆ ಥರ ಪ್ಲ್ಯಾನ್ ಮಾಡಿದ್ವಿ. 3 ತಿಂಗಳು ವರ್ಕ್ ಮಾಡಿದ್ವಿ. 12 ಗೆದ್ದು ಬಹುಮತ ಮಾಡಿ ಡಿ ಸಿ ಸಿ ಬ್ಯಾಂಕ್ ನಮ್ಮ ಕಬ್ಜಾ ಅಂತ ದೇವರ ಆಸರೆ ರೈತರ ಆಸರೆ ಬರುತ್ತೆ ರೀ. ಹುಕ್ಕೇರಿಯಲ್ಲಿ ತಾವು ಗಮನಿಸಿರ್ಬೋದು, ಶುಗರ್ ಫ್ಯಾಕ್ಟರಿಯಲ್ಲಿ PKPS ಸದಸ್ಯರನ್ನ ಹಿಡಿದುಕೊಳ್ಳಿಕ್ಕೆ ಅದ್ರ ಸುತ್ತಲೂ ಲಾಂಗು ಮಚ್ಚು ಹಿಡ್ಕೊಂಡು ನಿಂತಿರುವಂಥದ್ದು, ಅವ್ರನ್ನ ಬೆದರಿಸಿ ತೊಗೊಂಡು ಹೋಗುವಂಥದ್ದು, ಇದು ಯಾವ ಮಟ್ಟಕ್ಕೆ? ಇಲ್ಲ ಅದರ ನೀವು ಹೇಳ್ದಂಗೆ ಈ ಸಲ ಯಾಕೋ ಡಿ ಸಿ ಸಿ ಬ್ಯಾಂಕ್ ಭಾಳ ಆಗಬಾರ್ದಾಯ್ತು. ಮೊದಲನ್ನ ಏನಿಲ್ಲ ರೀ, ಡಿ ಸಿ ಸಿ ಬ್ಯಾಂಕ್ ವಿಚಾರದಾಗ ಒಂದು 6-7-8 ಜನ ಹಿರಿಯರು ಕುಂತು ಅನ್ಅಪೋಸ್ ಮಾಡ್ತಿದ್ರು. ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು. ಈ ಸಲ ಒಟ್ಟು ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ. ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ. ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ. ಈ ಹುಕ್ಕೇರಿ ಆಯ್ತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು. ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿದೆ ಅವ್ರು ಗೆಲ್ತಾರೆ. ಆಗಬಾರ್ದು ಅಂತ ನನ್ನ ವಿಚಾರ. ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇದು ಬಿಟ್ಟು ಚುನಾವಣೆ ಮಾಡೋಣ ಅಂತೀವಿ. ಮೊನ್ನೆ ಒಂದು ಹೇಳಿಕೆಯನ್ನು ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಗೋಕಾಕ್ ಸ್ಟೈಲ್ ಏನಿದೆ, ಯಾಕಂತಂದರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗೆ ಅಪ್ರೋಚ್ ಇದ್ದಾರೆ, ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ, ಯಾವ ರೀತಿ ಅವ್ರು ನಮ್ಮ ನಂಬ್ಕೊಂಡಿದ್ದಾರೆ, ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ವಿವರವಾಗಿ ಹೇಳಿದ್ವಿ. ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಏನಾದರೂ ಕ್ಲಾರಿಫಿಕೇಶನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ, ನನಗೂ ಗಮನಕ್ಕೆ ಬಂದು ನೋಡಿಲ್ಲ ರೀ. ಅದಕ್ಕೆ ಆಮ್ಯಾಗ ಉತ್ತರ ಕೊಡ್ತೀನಿ ರೀ. ಆದರೆ ಇಲ್ಲಿ ಬೇಡ, ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು 2-3 ದಿವಸ. ಅಂದ್ರೆ ನೋಡ್ಕೊಂಡು ಸಮಾಧಾನ ಇಲ್ಲ. ನಾವೇನು ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲ ರೀ. ಯಾಕೆ ಡೆಮೋಕ್ರಸಿ ಮಾತಾಡೋಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ನಾವು ಯಾರು ಜಗಳ ಮಾಡೋದಿಲ್ಲ. ಆದರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ. ಉಳಿದದ್ದು ಇದ್ದೇ ಇರ್ತೈತೆ ರಾಜಕಾರಣ. ಮತ್ತು ಈ ಚುನಾವಣೆ ಬಂದಕ್ಕೂ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ. ಎಲ್ಲ ಮಂದಿ ಎಲ್ಲದಕ್ಕೂ ಚಪ್ಪಾಳೆ ಬಿಡ್ತಾವ್ರಿ. ಏನು ಮಾಡೋಕ್ಕಾಗೋದಿಲ್ಲ. ಸಮಾಧಾನಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡೋಕೆ ಮಾಡ್ತೀವಿ, ಅವಶ್ಯಕತೆ ಮಾಡೋದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ. ಆಲ್ರೆಡಿ ನಾವು ಡಿ ಸಿ ಸಿ ಬ್ಯಾಂಕನ್ನು ಗೆದ್ದು ಬಿಟ್ಟಿದ್ದೀವಿ. ಇನ್ನೇನು ಏನಿದ್ರು ನಮ್ಗೆ ವಿದ್ಯುತ್ ಸರಬರಾಜು ಸಂಘ ಮಾತ್ರ ಬಾಕಿ ಉಳಿದಿದೆ. ನಾವು ಆಲ್ರೆಡಿ ನನಗೆ ಎಷ್ಟು ಬೇಕೋ ಅಷ್ಟು ಮೆಂಬರ್ ನಮ್ಮ ಬಳಿ ಇದ್ದಾರೆ. ಅಂದ್ರೆ ಹುಕ್ಕೇರಿ ತಾಲೂಕಿದೆ ಏನ್ರಿ ಅವ್ರು? ಹುಕ್ಕೇರಿ ನೋಡೋಣ ಏನಾಗುತ್ತೆ. ಫೈಟ್ ಇದೆ. ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರೇನು ಮಾತಾಡೋದು ನಾವು ಭಾಳ ತಲೆ ಕೆಡ್ಸ್ಕೋದಿಲ್ಲ. ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೀವಿ.